ಇಲ್ಲಿ ನಾವು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಮತ್ತು ಪಾಲಿನಾಮಿಯಲ್ ಫಂಕ್ಷನ್ ವ್ಯತ್ಯಾಸ ಏನು ಅಂತ ಹೇಳಿ ನೋಡ್ತಾ ಇದ್ದೀವಿ. ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ನು ಇಟ್ ಗ್ರೋಸ್ ಫಾಸ್ಟರ್ ದ್ಯಾನ್ ಎನಿ ಪಾಲಿನಾಮಿಯಲ್ ಫಂಕ್ಷನ್ ಅಂತ ಹೇಳ್ತು ಅಂದರೆ ಇದು ನಿಮ್ಮ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್, ಸರಿನಾ? ಇಲ್ಲಿ 10 ಬರೋಷ್ಟೊತ್ತಿಗೆ ನೋಡ್ಬೋದು, ಇಲ್ಲಿ 10,000 ರೀಚ್ ಆಗ್ತದೆ. ಮತ್ತು ಇದು ನಿಮ್ಮ ಪಾಲಿನಾಮಿಯಲ್ ಫಂಕ್ಷನ್ ಎಕ್ಸ್ ಟು ದ ಪವರ್ ಆಫ್ ಎನ್ ಅಲ್ವಾ, ಈ ರೀತಿಯಲ್ಲಿ ಬರುವಂಥದ್ದು. ಸೊ ಇಲ್ಲಿ ನಾನು ಡಿಗ್ರಿ ಹೆಚ್ಚಾದಷ್ಟು ನೋಡ್ಬೋದು, ಇದನ್ನು ಏನಾಗ್ತಾಯಿದೆ ಇಲ್ಲಿ ಇಟ್ ಈಸ್ ಗ್ರೋಯಿಂಗ್. ಸೊ ಈ ಗ್ರೋತ್ಗೂ ಮತ್ತು ಈ ಗ್ರೋತ್ಗೂ ಭಾರಿ ವ್ಯತ್ಯಾಸ ಇದೆ. ಇಲ್ಲಿ ನೀವು ಎಕ್ಸ್ ಹೆಚ್ಚು ಮಾಡಿದಷ್ಟು ನೋಡಿಲಿ ಎಷ್ಟು ಬೇಗ ರ್ಯಾಪಿಡ್ ಗ್ರೋತ್ ಅಂತ ಹೇಳ್ಬೋದು ಇದನ್ನು, ಅಲ್ವಾ? ನೋಡಿಲಿ ಎಷ್ಟು ಬೇಗ ಹೆಂಗೆ ಇಲ್ಲಿ 0 ಇದು 2.5 ಇದು, ಅದೇ ಇಲ್ಲಿ 2.5ನೇ ಕಾಣ್ತಾ ಇಲ್ಲ ಇದು. ಸೊ ಇದು ಎಕ್ಸ್ ಟು ದ ಪವರ್ ಆಫ್ 8 ಮತ್ತು ಇಲ್ಲಿ ರೀಚ್ ಆಗುವಂಥ ವ್ಯಾಲ್ಯೂಸು ಸ್ವಲ್ಪ ಝೂಮ್ ಗ್ರಾಫಿಕಲಿ ಇದು ಸ್ವಲ್ಪ ಸಣ್ಣದಾಗಿದೆ ಇದು, ಹಾಗೆ ಇದು ಅಷ್ಟನ್ನು ನೋಡ್ಸೋದಕ್ಕಾಗ್ತಾಯಿಲ್ಲ. ಬಟ್ ಐ ಕ್ಯಾನ್ ಪ್ರಾಮಿಸ್ ಯು ದ್ಯಾಟ್ ಒಂದೇನಂತ ಹೇಳಿದ್ರೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಗ್ರೋಸ್ ಫಾಸ್ಟರ್ ದೆನ್ ಎನಿ ಪಾಲಿನಾಮಿಯಲ್ ಫಂಕ್ಷನ್. ನೀವು ಆ್ಯಕ್ಚುಲ್ ವ್ಯಾಲ್ಯೂಸ್ ಹಾಕ್ಕೊಂಡು ನೋಡ್ಕೊಬೋದು, ತುಂಬ ಫಾಸ್ಟಾಗಿ ಗ್ರೋ ಆಗುತ್ತೆ. ಸೊ ದ ಫ್ರೇಸ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಈ ಕಂಪನೀಸ್ ಬಗ್ಗೆ ಮಾತಾಡಬೇಕಾದ್ರೆ, ಇಲ್ಲ ಅಂತ ಹೇಳಿದ್ರೆ ಯಾರೋ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಬೇಕಾದ್ರೆ, ತುಂಬ ಬೆಳೀತಾ ಇದ್ದಾರೆ ಅಂತ ಹೇಳೋ ಫ್ರೇಸನ್ನು ಇಂಗ್ಲೀಷಲ್ಲಿ ಏನಂತ ಹೇಳ್ತಾರೆ ಅಂದರೆ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ನೋಡ್ತೀವಿ ಅಂಥೇಳಿ. ನೀವು ಇನ್ವೆಸ್ಟ್ ಮಾಡಿ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ನೋಡ್ತೀರಾ ನಿಮ್ಮ ದುಡ್ಡಲ್ಲಿ ಅಂತ ಹೇಳ್ತಾರೆ. ಸೊ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅಂದರೆ ತುಂಬ ರ್ಯಾಪಿಡ್ ಗ್ರೋತ್ ಅಂತ ಹೇಳಿ, ಸರಿನಾ? ಸೊ ಇದನ್ನು ನೀವು ಇನ್ನೂ ಚೆನ್ನಾಗಿ ಅಬ್ಸರ್ವ್ ಮಾಡ್ಬೋದು. ಫಾರ್ ಲಾರ್ಜರ್ ವ್ಯಾಲ್ಯೂಸ್ ಆಫ್ ಎಕ್ಸ್ ವಿ ಗೆಟ್ ಟು ಸಿ ದಟ್ 10 to the power of x grows much faster than x to the power of n. ದಟ್ ಈಸ್ ವೆರಿ ಟ್ರೂ. ನಾನು ಇಲ್ಲಿ ಎಕ್ಸು 8 ಇದೆ, ಇಲ್ಲಿ ನಾನು 7 ಇದೆ. ಸೊ ಇದು ಮಾಡಿದಾಗ ಝೂಮ್ ಮಾಡಿದಾಗ ರೈಟ್, ಸೊ ಈ ರೀತಿಯಲ್ಲಿ ಇನ್ನು ಸ್ವಲ್ಪ ಒಂದೆರಡು ಹೆಜ್ಜೆ ಇಡ್ತು ಅಂತ ಹೇಳಿ ಸಾಕು, ಭಾರಿ ಎತ್ತರದಲ್ಲಿ ಬೆಳೀತಾ ಇದೆ ಇದು, ಅಲ್ವಾ? ಸೊ ದಿಸ್ ಈಸ್ ಯೋರ್ ಬೇಸಿಕ್ ಐಡಿಯಾ. ಆ್ಯಂಡ್ ಬೈ ದ ವೇ ದಿಸ್ ಇಸ್ ಯೋರ್ ಎಕ್ಸ್ ವ್ಯಾಲ್ಯೂ. ನಾನು ಇಲ್ಲಿ ಬಿ ವ್ಯಾಲ್ಯೂ ಚೇಂಜ್ ಮಾಡ್ತೀನಿ, ಬೇಸ್ ವ್ಯಾಲ್ಯೂ ಚೇಂಜ್ ಮಾಡ್ತಾ ಇರೋದು. ನಾನು ಇನ್ನೂ 10 ಮಾಡಿಲ್ಲ. ಹಾಂ, ಸೊ ಈ ರೀತಿಯಲ್ಲಿ ಹಲವಾರು ಪ್ರಾಪರ್ಟೀಸ್ ಇದೆ. ಸೊ ದಿಸ್ ಇಸ್ ಒನ್ ಆಫ್ ದ ಪ್ರಾಪರ್ಟೀಸ್. MCQ ಫಾರ್ಮಲ್ಲಿ ಬರ್ಬೋದು, MCQ ಕ್ವೆಶನ್ ಫಾರ್ಮಲ್ಲಿ ನೋಟ್ ಮಾಡ್ಕೊಂಡಿರಿ. ಸೊ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಇಸ್ ಫಾಸ್ಟರ್ ದೆನ್ ಪಾಲಿನಾಮಿಯಲ್ ಗ್ರೋತ್. ದಟ್ಸ್ ದ ಬೇಸಿಕ್ ಕನ್ಕ್ಲೂಷನ್.